ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನೆನ್ನೆ ರಾತ್ರಿನೇ ನಮ್ಮ RCB ಒಂದು ಬೆಂಕಿ ಅಪ್ಡೇಟ್ ಆಗಿ ಕೊಟ್ಬಿಟ್ಟಿದೆ. ಜಾಶ್ ಹ್ಯಾಸಲ್ವುಡ್ ಇಸ್ ಬ್ಯಾಕ್ ಟು RCB. ಮಗ ಆಸ್ಟ್ರೇಲಿಯಾದಿಂದ ಇವಾಗ ಲ್ಯಾಂಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಒಂದು ಪಾಸಿಟಿವಿಟಿ ನಮ್ಮ RCB, ಒಂದು ಆನೆ ಬಲ ಬಂದಂಗೆ ಆಯ್ತು ಗುರು. ಯಾಕೆಂದರೆ ಲಾಸ್ಟ್ ಮ್ಯಾಚ್ ಗೊತ್ತು ನಮಗೆ ಏನಾಯಿತು ಅಂತ. ಬೌಲಿಂಗು ಒಂಥರ ಡೆತ್ ಓವರ್ಸಲ್ಲಿ ಸ್ಟ್ರಗಲ್ ಮಾಡಿದ್ದು ನಮ್ಮ RCB. ಎಲ್ಲ ಕಡೆನೂ ಸ್ಟ್ರಗಲ್ ಮಾಡಿದ್ರು ಬೌಲಿಂಗಲ್ಲಿ. ಸೊ ಹ್ಯಾಸಲ್ವುಡ್ ಬರ್ತಾ ಇದ್ದಂಗೆ ಎಲ್ಲ ಕಡೆಯಿಂದನೂ ಕೂಡ ನೆಟ್ಗಾಗಿದೆ ಅಂತ ಅನ್ನಿಸ್ತದೆ. ಏನೋ ಒಂದು ಪಾಸಿಟಿವಿಟಿ, ಏನೋ ಒಂದು ವೈಬು ಬರುತ್ತೆ, ಒಳಗಡೆಯಿಂದನೇ ಬರ್ತಾ ಇದೆ. ಸೊ ನೋಡೋಣ ಅದು ಹೆಂಗಾಗುತ್ತೆ ಅಂತ. ನೆಕ್ಸ್ಟ್ ಮ್ಯಾಚು ಹೋಪ್ಫುಲಿ ಆಡ್ಬೋದು ಅಂತ ಅನ್ಕೊಂಡಿದ್ದೀನಿ LSG ಅಗೇನ್ಸ್ಟು, ಅಥವಾ ಪ್ಲೇ ಆಫ್ಸ್ಗೆ ಆಡಲಿ ಪರವಾಗಿಲ್ಲ, ಒಂದು ಮ್ಯಾಚ್ ರೆಸ್ಟ್ ತೊಗೊಂಡು ಪ್ಲೇ ಆಫ್ಸ್ನಲ್ಲಿ ಡೈರೆಕ್ಟಾಗಿ ಆಡಲಿ. ಬಟ್ ನೆಕ್ಸ್ಟ್ ಮ್ಯಾಚು ಕೂಡ RCBಗೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಇದೆ ಗುರು. ನೆನ್ನೆ ಮ್ಯಾಚು ಆಗ್ತಾ ಇದ್ದಂಗೆ, ನೆನ್ನೆ ಪಂಜಾಬ್ ಕಿಂಗ್ಸ್ ಸೋಲ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ನೋಡಿ ಯಾವ ಥರ ಇದೆ ಅಂತ. ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. GT ವರ್ಸಸ್ CSK ಮೊದಲನೇ ಮ್ಯಾಚ್ ಏನಿದೆ. ಎರಡನೇ ಮ್ಯಾಚು KKR ವರ್ಸಸ್ SRH ಇದೇನು ಡಬ್ಬಾ ಮ್ಯಾಚ್, ಇದು ಅಡಕಸ್ವಿ ಮ್ಯಾಚು, ಡೆಡ್ ರಬ್ಬರ್ ಮ್ಯಾಚು, ಅದನ್ನ ಯಾರು ನೋಡೋದು ಇಲ್ಲ, ಅದು ಏನು ಯೂಸು ಆಗೋದಿಲ್ಲ. ಫಸ್ಟ್ ಮ್ಯಾಚು GT ವರ್ಸಸ್ CSK ಏನಿದೆ. CSK 10ನೇ ಪೊಸಿಷನ್ ಇರ್ಬೋದು, ಅವರು ಗೆದ್ರು ಕೂಡ 10ನೇ ಪೊಸಿಷನ್ನೇ ಉಳ್ಕೊತಾರೆ CSK ಅವರು. ಬಟ್ ಇವತ್ತು ಗೆದ್ಬಿಟ್ಟು ಟೂರ್ನಮೆಂಟ ಚೆನ್ನಾಗಿ ಎಂಡ್ ಮಾಡಲಿ ಅಂತ RCB ಫ್ಯಾನ್ಸ್ಗಳು ಅನ್ಕೊಂತಿರ್ತಾರೆ. ಇವತ್ತು RCB ಫ್ಯಾನ್ಸ್ಗಳ ಸಪೋರ್ಟ್ ಎಲ್ಲ CSK ಇರುತ್ತೆ. CSK ಗೆಲ್ಲಪ್ಪ ಅಂತ. ಆ್ಯಂಡ್ CSK RCBಗೆ ಸ್ವಲ್ಪ ಅವ್ರಿಗೆ ಗೆದ್ಬಿಟ್ಟು ಹೆಲ್ಪ್ ಮಾಡ್ತಾರೆ ಅನ್ನೋ ಥರ ಒಂದು ಹೋಪ್ ಇಟ್ಕೊಂಡಿದ್ದೀವಿ. ಯಾಕೆಂದರೆ GT ಇವತ್ತೆರಡು ಸೋಲ್ತು ಅಂತಂದರೆ ಅವ್ರದ್ದು ಪಾಸಿಬಿಲಿಟಿ ಏನಿದೆ, ಎರಡಕ್ಕೆ ಸೋಲೋದ್ರಿಂದ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋಲೋದ್ರಿಂದ, ಸೊ ಅವರ ಪಾಸಿಬಿಲಿಟಿ ಕ್ವಾಲಿಫೈಯರ್ 1 ಆಡುವಂಥದ್ದು ಕಮ್ಮಿ ಆಗಿಬಿಡುತ್ತೆ ಗುರು. 18 ಪಾಯಿಂಟಲ್ಲಿ ಇರ್ಬೋದು, ಇವಾಗ ಟಾಪ್ ಆಫ್ ದ ಟೇಬಲ್ ಇರ್ಬೋದು. ಇವತ್ತು ಸೋತ್ರು ಕೂಡ ಟಾಪ್ ಆಫ್ ದ ಟೇಬಲ್ನೇ ಇರ್ತಾರೆ, ಅದು ಸೆಕೆಂಡ್ರಿ. ಬಟ್ RCB ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂದರೆ, ಪಂಜಾಬ್ ಕಿಂಗ್ಸ್ ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂದರೆ, ಅಥವಾ ಮುಂಬೈ ನೆಕ್ಸ್ಟ್ ಮ್ಯಾಚ್ ಗೆಲ್ತು ಅಂತಂದರೆ, ಅವಾಗ GT ಕೆಳಗಡೆ ಬಂದೇ ಬರ್ತಾರೆ. ವಿತ್ ರನ್ ರೇಟ್ ನೋಡಿ ಹೆಂಗಿದೆ ಅಂತ. ಮುಂಬೈ ಇಂಡಿಯನ್ಸ್ ಎಷ್ಟು ಪಾಸಿಟಿವ್ ಇದೆ ಅಂದರೆ ನೆಟ್ ರನ್ ರೇಟು GTಗಿಂತ ಹೆವಿ ಪಾಸಿಟಿವ್ ಇರೋದ್ರಿಂದ, ಸೊ ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ ಮ್ಯಾಚ್ನ ಗೆದ್ರೆ ಸಾಕು. ಇವತ್ತು GT ಏನಾದ್ರು ಸೋತು ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ ಮ್ಯಾಚ್ನ ಗೆದ್ರೆ ಸಾಕು, GT ಕೆಳಗೆ ಹೋಗ್ತಾರೆ. ಆ್ಯಂಡ್ RCB ಏನೋ ನೆಕ್ಸ್ಟ್ ಮ್ಯಾಚ್ನ ಗೆದ್ರೆ ಸಾಕು, RCB ಮೇಲೆ ಬರ್ತಾರೆ. ಸೊ GT ಇವತ್ತು ಸೋಲ್ಬೇಕಷ್ಟೇ ಸಿಂಪಲ್ ಆಗಿ. GTನ ಎಲಿಮಿನೇಟರ್ಗೆ ತಳ್ಬಿಡೋಣ, RCB ವರ್ಸಸ್ ಮುಂಬೈ ಕ್ವಾಲಿಫೈಯರ್ 1 ಆಡೋಣ ಅಂತ ಎಲ್ಲರೂ ಹೋಪ್ ಮಾಡ್ತಾ ಇದ್ದೀವಿ. ಬಟ್ ಪಂಜಾಬ್ ಕಿಂಗ್ಸ್ ನಾಳೆ ಇದೆಲ್ಲ ಮ್ಯಾಚು, ಮುಂಬೈ ವರ್ಸಸ್ ಪಂಜಾಬ್ ಕಿಂಗ್ಸು. ಈ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಪಂಜಾಬ್ ಕಿಂಗ್ಸು ಕ್ವಾಲಿಫೈಯರ್ 1 ಆಡ್ತಾರಾ ಅಥವಾ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈಯರ್ 1 ಆಡ್ತಾರ ಅಂತ ನಾಳೆ ಒಂದು ರೇಂಜಿಗೆ ಡಿಸೈಡ್ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ RCB ವರ್ಸಸ್ LSG ಮ್ಯಾಚ್ನೇ ಡಿಸೈಡ್ ಮಾಡೋದು, RCB ಮೇಲಾಡ್ತಾರ ಅಥವಾ ಕೆಳಗಾಡ್ತಾರ ಅಂತ. ಇವಾಗ RCB ಫ್ಯಾನ್ಸ್ಗಳಿಗೆ ತಲೆ ಓಡ್ತಾ ಇರೋದಿಷ್ಟೇ. ಇವತ್ತು ಸಿಂಪಲ್ ಆಗಿ CSKನ ಗೆಲ್ಸ್ಬಿಡೋಣ, GTನ ಸೋಲ್ಸ್ಬಿಡೋಣ, GTನ ಸ್ವಲ್ಪ ಕೆಳಗಡೆ ತಳ್ಳಕ್ಕೆ ಟ್ರೈ ಮಾಡೋಣ ಅನ್ನೋ ಥರ ಅನ್ಕೊಂಡಿದ್ದೀವಿ. ಆ್ಯಂಡ್ ನಾಳೆ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ನ ಗೆಲ್ಸ್ಬಿಡೋಣ, ಪಂಜಾಬ್ ಕಿಂಗ್ಸ್ನ ಸೋಲ್ಸ್ಬಿಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಎರಡೇ ಸೀನು. ಸೊ ಇನ್ ಕೇಸ್ ಏನಾದರೂ ಇವೆರಡೂ ಆಯಿತು ಅಂತ ಅನ್ಕೊಳ್ಳಿ, ಇವತ್ತು CSK ಗೆದ್ದು ನಾಳೆ ಏನಾದ್ರು ಪಂಜಾಬ್ ಸೋತು ಮುಂಬೈ ಗೆದ್ದು ಏನಾದ್ರು ಸೀನ್ ಆಯಿತು ಅಂತ ಅನ್ಕೊಳ್ಳಿ. ಬಟ್ RCB ಏನಾದರೂ ಹೋಗ್ಬಿಟ್ಟು LSG ಮೇಲೆ ಸೋತೋಗ್ಬಿಡ್ತು ಅಂತ ಅನ್ಕೊಳ್ಳಿ, ಅವಾಗ ಅದಕ್ಕಿಂತ ಅಲ್ಟ್ ಆಗೋಂಥದ್ದು ಇನ್ನೂ ಒಂದಿರೋದಿಲ್ಲ. ಆ ಥರ ಏನಾದರೂ ಆಯಿತು ಅಂದರೆ GT ಮತ್ತು ಮುಂಬೈ ಇಂಡಿಯನ್ಸ್ ಆಡ್ತಾರೆ ಕ್ವಾಲಿಫೈಯರ್ 1. ಇನ್ ಕೇಸ್ RCB ಅಲ್ಲಿ ಹೋಗ್ಬಿಟ್ಟು ಸೋತೋಗ್ಬಿಡ್ತು ಅಂತಂದರೆ, ಇವತ್ತು GT ಸೋತ್ರೂ ಸಹ ಅವ್ರು ಕ್ವಾಲಿಫೈಯರ್ 1 ಆಡ್ತಾರೆ, ಸೋತ್ರೂ ಕೂಡ ಕ್ವಾಲಿಫೈಯರ್ 1 ಆಡುವಂಥ ಪಾಸಿಬಿಲಿಟಿ GTಗಿದೆ. ಸೊ ನೋಡಿ ಹಿಂಗಿದೆ ಸೀನು. ಸೊ GT ವರ್ಸಸ್ ಮುಂಬೈ ಇಂಡಿಯನ್ಸ್ ಆಗುತ್ತಾ, ಅಥವಾ ಒಂಥರ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಆಗುತ್ತಾ ಕ್ವಾಲಿಫೈಯರ್ 1, ಅಥವಾ ಪಂಜಾಬ್ ಕಿಂಗ್ಸ್ ಮೇಲೆ ಹೋಗುತ್ತಾ. ಪಂಜಾಬ್ ಕಿಂಗ್ಸ್ ಏನಾದ್ರು ಗೆದ್ಬಿಟ್ಟು RCB ಸೋಲ್ಬೇಕಾಗುತ್ತೆ ಪಂಜಾಬ್ ಕಿಂಗ್ಸಿಗೆ. ಯಾಕಂದರೆ ನೆಟ್ ರನ್ ರೇಟು ಕಾಂಪಿಟೇಷನ್ ಇರೋದ್ರಿಂದ RCB ನೆಕ್ಸ್ಟ್ ಮ್ಯಾಚ್ನ LSG ಮೇಲೆ ಇವರು ಗೆದ್ದರೂ ಕೂಡ, ನಾಳೆ ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಗೆದ್ರೂ ಕೂಡ ಮುಂಬೈ ಇಂಡಿಯನ್ಸ್ ಮೇಲೆ, ಸೊ ಅವ್ರು ವೈಟಿಂಗ್ ಗೇಮ್ನ ಆಡಬೇಕಾಗುತ್ತೆ. ಯಾಕೆಂತಂದರೆ ಅವರಿಗೆ ನೆಟ್ ರನ್ ರೇಟ್ ಸ್ವಲ್ಪ ಪ್ರಾಬ್ಲಮಲ್ಲಿದೆ. RCB ನೆಕ್ಸ್ಟ್ ಮ್ಯಾಚು ಹೆವಿ ಮಾರ್ಜಿನಲ್ಲಿ ಗೆದ್ರು LSG ಮೇಲೆ ಅಂತಂದರೆ, ಅಂದರೆ ಇವ್ರು ನೆಟ್ ರನ್ ರೇಟ್ನ ಬೀಟ್ ಮಾಡಿದ್ರು ಅಂತಂದರೆ RCB ಅವಾಗ ಕ್ವಾಲಿಫೈ ಆಗ್ತಾರೆ. GT ಏನಾದ್ರು ಇವತ್ತು ಗೆಲ್ತು ಅಂತ ಅಂದರೆ ಅವ್ರು ಅಫಿಷಿಯಲಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಅಂದರೆ ಕ್ವಾಲಿಫೈ ಆಲ್ರೆಡಿ ಆಗಿದ್ದಾರೆ, ಕ್ವಾಲಿಫೈಯರ್ 1ಗೆ ಅಫಿಷಿಯಲಿ ಕ್ವಾಲಿಫೈ ಆಗ್ಬಿಡ್ತಾರೆ ಇವತ್ತು ಗೆಲ್ತು ಅಂತಂದರೆ. ಇನ್ನು ಒಂದು ಸ್ಥಾನಕ್ಕೆ ವೈಟಿಂಗ್ ಗೇಮ್ ನಡೀತಾ ಇರುತ್ತೆ. ನಾಳೆ ಪಂಜಾಬ್ ಗೆಲ್ತು ಅಂತಂದರೆ ಅವಾಗ RCB ಮ್ಯಾಚ್ ಮೇಲೆ ಡಿಪೆಂಡೆನ್ಸಿ ಅಂತೂ ಬೀಳುತ್ತೆ. ಪಂಜಾಬ್ ಅವರು ವೈಟಿಂಗ್ ಗೇಮ್ನ ಆಡಬೇಕು. ಪಂಜಾಬ್ ನಾಳೆ ಗೆಲ್ತು ಅಂದ್ರೂ ಕೂಡ ಅಫಿಷಿಯಲಿ ಅವರು ಕ್ವಾಲಿಫೈಯರ್ 1ಗೆ ಕ್ವಾಲಿಫೈ ಆಗಿರೋದಿಲ್ಲ. ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂತ ಮ್ಯಾಚು. ಸೊ ಇವತ್ತಿನ ಮ್ಯಾಚ್ ಒಂದು ರೇಂಜಿಗೆ ಡಿಸೈಡ್ ಮಾಡುತ್ತೆ, ಆಮೇಲೆ ನಾಳೆ ಮ್ಯಾಚ್ ಒಂದು ರೇಂಜಿಗೆ ಡಿಸೈಡ್ ಮಾಡುತ್ತೆ, ಆ್ಯಂಡ್ ಲಾಸ್ಟ್ RCB ಮ್ಯಾಚ್ ಅಲ್ಟಿಮೇಟ್ ಆಗಿ ಡಿಸೈಡ್ ಮಾಡುತ್ತೆ. ಸೊ 3 ಮ್ಯಾಚ್ಗಳು ಬಂದು ಕೂತ್ಕೊಂಡಿದೆ. ಒಟ್ಟಲ್ಲಿ ನೋಡಿ ಬೇಗ ಡಿಸೈಡ್ ಆಗೋಗ್ಬಿಡ್ತು, ಪ್ಲೇ ಆಫ್ಸ್ ಯಾರು ಆಡ್ತಾರೆ ಅಂತ ಬೇಗ ಡಿಸೈಡ್ ಆಗೋಗ್ಬಿಡ್ತು. ಬಟ್ ಯಾರ್ಯಾರು ಕ್ವಾಲಿಫೈಯರ್ 1 ಮತ್ತು ಎಲಿಮಿನೇಟ್ ಆಡ್ತಾರೆ ಅಂತ ಇನ್ನೂ ಸಹ ಡಿಸೈಡ್ ಆಗಿಲ್ಲ. ಇವತ್ತು ಒಂದು ರೇಂಜಿಗೆ ಡಿಸೈಡ್ ಆಗ್ಬೋದು. GT ಗೆಲ್ತು ಅಂತಂದರೆ ಒಬ್ಬರು ಆಡ್ತಾರೆ ಇದನ್ನ ಅಂತ ಡಿಸೈಡ್ ಆಗುತ್ತೆ, ಮತ್ತೊಬ್ಬರದ್ದು ಇನ್ನೂ ಕ್ವಶನಲ್ಲೇ ಇರುತ್ತೆ. ಒಟ್ಟಲ್ಲಿ IPL ಮುಗಿಯೋರ್ಗು, ಅಂದರೆ ಲೀಗ್ ಸೆಟ್ ಮುಗಿಯೋರ್ಗು ಕೂಡ ಕ್ಲಾರಿಟಿ ಇರೋದಿಲ್ಲ ಯಾರು ಯಾರ ಮೇಲೆ ಆಡ್ತಾರೆ ಅಂತ. ಸೊ ಅದೇನೇ ಒಂಥರ ಈ ಒಂದು ಟೂರ್ನಮೆಂಟಲ್ಲಿ
ಒಂಥರ ಕಾಂಪಿಟೇಷನ್ ಹೆಚ್ಚಿದೆ ಅಂತ ಹೇಳ್ಬೇಕು. ಮೇಲ್ಗಡೆ ಕಾಂಪಿಟೇಷನ್ ಹೆಚ್ಚಿದೆ, ಕೆಳಗಡೆ ಏನು ಕಾಂಪಿಟೇಷನ್ ಇಲ್ಲ, ಬದನೆಕಾಯಿನೂ ಇಲ್ಲ. ಈ ಟೈಮಲ್ಲಿ ನಾವು ಹೆಂಗೆ ನೋಡ್ತಾ ಇದ್ವಿ ಅಂದರೆ ನಾರ್ಮಲಾಗಿ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಬೇಕು ಅಂತ ಕಿತ್ತಾಡೋರು ನೋಡ್ತಾ ಇದ್ವಿ. ಬಟ್ ಕ್ವಾಲಿಫೈ ಆಗಿಬಿಟ್ಟಿದ್ರೆ ಒಳಗಡೆ ಕಿತ್ತಾಡ್ಕೊಂತ ಇದ್ದಾರೆ, ಆ ಥರ ನೋಡ್ತಾ ಇದ್ದೀವಿ ಸೀಸನು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನ್ಸುತ್ತೆ ಇವತ್ತು CSK ಗೆಲ್ತಾರ ಅಥವಾ GT ಗೆಲ್ತಾರ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಸೆಕೆಂಡ್ ಮ್ಯಾಚು KKR ವರ್ಸಸ್ SRH. ಪಾಪ ಅವ್ರನ್ನ ಕಂಟ್ರ್ ಎಸ್ಟಿಮೇಟ್ ಮಾಡೋದು, ಅದರಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. SRH ವರ್ಸಸ್ KKR ನನಗೇನು ಅನಿಸ್ತಾ ಇದೆ, SRH ಅವರು ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಮೊದಲನೇ ಮ್ಯಾಚು GT ಗೆಲ್ತಾರೆ, ಬಟ್ ಆದರೂ CSK ಗೆಲ್ಲಿ ಅಂತ ಅನ್ಕೊಳ್ಳೋಣ. GT ಆ್ಯಂಡ್ SRH ನನ್ನ ಪ್ರೆಡಿಕ್ಷನ್ ಇವತ್ತು. ಬಟ್ GT ಸೋಲ್ಬೇಕು ಇವತ್ತು ನಮ್ಮ ಪ್ರಕಾರ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.